ಹಾಗಲ್ಲ ಅದಕ್ಕೆ ದೊಡ್ಡಮ್ಮ ಏನೋ ಈಗ ಬಂದಿದ್ದೀನಿ ಅಂತಿದ್ದಾರೆ. ನೆನ್ನೆ ಮೊನ್ನೆ ಮನೆಯಲ್ಲೇ ಇದ್ರಿ ಅಂತ ಹೇಳಿದ್ರು, ನಾನು ಬಂದೇ ಇಲ್ಲ ಅಂತಾರೆ. ನೀವೇನೋ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಜೀವ ತೆಗೆದ್ಬಿಡೋ ಹಾಗೆ ಮಾತಾಡಿದ್ರಿ. ಮತ್ತಿದೆಲ್ಲ ಏನು? ನೈನಿ ಕಮೋನ್ ಹೇಳು, ಕಣ್ಮುಂದೆ ಏನು ಕಾಣಿಸ್ತಿದೆ ಹೇಳು. ಭ್ರಮೆ. ಎಲ್ಲ ನಮ್ಮ ಭ್ರಮೇನಾ? ಹೌದು. ಲಲಿತಕ್ಕ ಬಂದಿದ್ದಾರೆ ಅಂತಾನೆ ಅಂದ್ಕೊಂಡಿದ್ದೀರಾ ನೀವು, ಆದ್ರೆ ಅವ್ರು ಬಂದಿರ್ಲಿಲ್ಲ. ಎರಡು ದಿನ ಇದ್ರು ಅತ್ತೆ, ಅದ್ ಹೇಗ್ ಸಾಧ್ಯ? ತಿಲೋತ್ತಮ ಅತ್ತೆ ಇಲ್ದೇ ಇದ್ದಿದ್ದ ಕಾರಣಕ್ಕೆ ದೊಡ್ಡಮ್ಮವರು ನಮ್ಮನೇಲಿದ್ರು ಅಲ್ವಾ ತಿಲೋತ್ತಮ ಅತ್ತೆ? ನೈನಿ, ಅಕ್ಕ ಮನೆಗ್ ಬಂದಿದ್ದಾರೆ. ಅವ್ರಿಗೆ ಉಪಚಾರ ಮಾಡೋದನ್ನ ನೋಡು ಮೊದಲು. ನನಗ್ ಸೇವೆ ಮಾಡೋದ್ ಬೇಕಿಲ್ಲ, ಮೊದಲು ಅಮ್ಮನವ್ರಿಗೆ ಸೇವೆ ಮಾಡೋಣ. ಆ ತಾಯಿಗೆ ಪೂಜೆ ಮಾಡಿದ್ರೆ ಸಮಸ್ಯೆ ಸಂದೇಹಗಳು ದೂರ ಆಗಿ ನಮಗ್ ನೆಮ್ಮದಿ ಸಿಗತ್ತೆ. ವಿಶಾಲ್, ಪೂಜೆ ಏರ್ಪಾಟ್ ಮಾಡು ಕಂದ. ಸರಿ ದೊಡ್ಡಮ್ಮ. ನೈನಿ, ಅರಿಶಿನದ ಬತ್ತಿ ಎಲ್ಲಿಟ್ಟಿದ್ಯಾ? ಈ ತಟ್ಟೆಲಿದೆ ಅಮ್ಮೋರೆ. ಏನದು? ಹತ್ತಿ ಬತ್ತಿ ಬದಲು ಅರ್ಶನದ ಬೇರೋ ದಾರದಲ್ಲಿ ಬತ್ತಿ ಮಾಡಿದಿರಲ್ಲ? ದೊಡ್ಡತೆನೆ ಮಾಡೋದಕ್ಕೆ ಹೇಳಿದ್ದು. ಏನಕ್ಕೆ ಇದ್ರ ಸ್ಪೆಷಲ್? ದೀಪದ ಬತ್ತಿ ಫಲ ತುಂಬಾನೇ ಇರುತ್ತೆ ಪಾವನಮೂರ್ತಿ. ಇದರಿಂದ ದೀಪ ಬೆಳಗಿದ್ರೆ ಆಯಸ್ಸು ಅಭಿವೃದ್ಧಿ ಆಗುತ್ತೆ. ಬಾಳೆನಾರಲ್ಲಿ ದೀಪ ಬೆಳಗಿದ್ರೆ ಸಮಸ್ಯೆ ದೂರ ಆಗಿ ನೆಮ್ಮದಿ ಸಿಗತ್ತೆ. ನಮ್ಮಮ್ಮ ತಾಮ್ರದ ನಾರಿಂದ ದೀಪ ಬೆಳಗಿಸ್ತಿದ್ರಲ್ವ ದೊಡ್ಡಮ್ಮ? ಹೌದಪ್ಪ. ವ್ಯಾಪಾರ ದಿನೇ ದಿನೇ ಅಭಿವೃದ್ಧಿಯಾಗಿ ಶ್ರೀಮಂತರಾಗ್ತಾರೆ ಅನ್ನೋ ನಂಬಿಕೆ. ಈ ನಾರಲ್ಲಿ ದೀಪ ಬೆಳಗಿಸಿದ್ರೆ ಭೂತ ಪ್ರೇತ ಪಿಶಾಚಿ ಕಾಟ ಇರೋದಿಲ್ಲ. ಹಾಗಾದ್ರೆ ಅದನ್ನ ಇವಾಗ್ಲೇ ಬೆಳಗ್ಸಿದ್ರೆ ಚೆನ್ನಾಗಿರತ್ತಲ್ವ ನೈನಿ? ನನ್ ಗಂಡ ಮತ್ತು ಅವ್ರ ಅಮ್ಮ ಕೊಡೋ ಕಾಟ ತಪ್ತಿತ್ತು. ಏಯ್ ಅಯ್ಯೋ, ನಾನೇನೋ ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಕೊಡ್ತಾ ಇದೆಯಲ್ಲ ದೊಡ್ಡಮ್ಮ. ಇವಳು ಮಾತನ್ನ ನಂಬೇಡಿ. ತಮಾಷೆ ಮಾಡಿರ್ತಾಳೆ ಬಿಡು. ನಿಮ್ಮಮ್ಮ ಯಾಕೆ ಫಾರಿನಲ್ಲಿದ್ದಾಳೆ? ಫಾರಿನ್ನ? ನಾನು ಇಲ್ಲೇ ಇದ್ದೀನಲ್ಲ ಅಕ್ಕ. ಅಷ್ಟು ದೂರ ಯಾಕಿದ್ದೀರಾ ಅಂತ ದೊಡ್ಡಮ್ಮ ಕೇಳ್ತಿರೋದು. ಹತ್ರ ಬಾ ಅತ್ಗೆ. ಹೊರಗ್ನೋಳ್ ತರ ಅಷ್ಟು ದೂರ ಯಾಕೆ ನಿಂತಿದ್ಯಾ? ಪರವಾಗಿಲ್ಲ, ಬನ್ನಿ ಅತ್ತೆ. ಈ ಪ್ರಶ್ನೆಗಾದ್ರೂ ನೀನು ಉತ್ತರ ಕೊಡ್ಲೇಬೇಕು. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ನನ್ನ ಕೈಯಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇಲ್ಲ. ಬೆಂಕಿ ಇಲ್ಲ ಅಂದ್ರೆ ಹೇಗೆ ಹತ್ಕೊಳ್ಳುತ್ತೆ ಮಾಮ್?
ಫೈರ್ ಬ್ರ್ಯಾಂಡ್ ಅಲ್ವಾ ತಿಲೋತ್ತಮ ಅತ್ತೆ, ಅದಕ್ಕೆ ಈ ತರ ಬೆಂಕಿ ಹತ್ಕೊಂಡಿರ್ಬೋದೋ ಏನೋ. ನಾವು ಎಷ್ಟು ಅನ್ಕೊಂಡ್ರೂ ಲಾಭ ಇಲ್ಲ, ಅದನ್ನ ನೀವೇ ಹೇಳಬೇಕು. ನಾನೇನ್ ಹೇಳಲಿ ವಿಶಾಲ್? ನಿನ್ ಕೈಗೇನಾಯ್ತು ಅಂತ ಹೇಳು ಹೋಗ್ಲಿ. ಗಾಯ ಆಗಿದೆ ಅಕ್ಕ. ಆಕ್ಸಿಡೆಂಟ್, ಚಿಕ್ಕ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಮಾಮು. ಚಿಕ್ಕ ಗಾಯಕ್ಕೆ ಇಷ್ಟು ದಿನ ಬ್ಯಾಂಡೇಜ್ ಬೇಡ ಅಲ್ವಾ? ಕವರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೂ ಇರಲ್ಲ. ಅಯ್ಯ, ನನಗೆ ಗೊತ್ತಿರೋ ಹಾಗೆ ಅಮ್ಮನವ್ರ ಹತ್ರ ಮಾಮ್ ಹೋಗ್ಬಾರ್ದು ಅಂದ್ರೆ ಸರಿ, ಹತ್ರ ಬಂದಿದಾರಲ್ವಾ, ಆದ್ರೂ ಕೂಡ ನೀವು ಬಲವಂತವಾಗಿ ಪೂಜೆ ಮಾಡೋದಿದ್ದಕ್ಕೆ ಆ ತಾಯಿನೇ ಹೀಗ್ ಮಾಡಿದ್ದು ಅಂತ ಅನ್ಸತ್ತೆ. ನಿನಗ್ ಬುದ್ಧಿ ಇಲ್ಲ ಅಂತಾರೆ, ಆದ್ರೆ ಸರಿಯಾಗಿ ಹೇಳ್ದೇವಲ್ಲ ಬಾ. ಥ್ಯಾಂಕ್ಸ್ ದೊಡ್ಡಮ್ಮ. ನೈನಿ, ತಿಲೋತ್ತಮ ದೊಡ್ಡ ಮಗ ಹೇಳ್ದಂಗೆ ಅನ್ಕೊಳ್ಳೋಣ. ಅವಳು ಬೇಡ ಅಂದ್ರೂ ಸರಿ, ನಾವೇ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದಕ್ಕೆ ಹೀಗಾಗಿದೆ ಅಂತ ಅನ್ಸತ್ತೆ. ಹೌದಕ್ಕ, ಅದೇ ಕರೆಕ್ಟ್. ಮತ್ತಿನ್ನೂ ಯಾಕೆ ಮಾಮ್ ಅಲ್ಲೇ ನಿಂತ್ಕೊಂಡಿದ್ದೀರಾ? ಹಿಂದೆ ಹೋಗಿ. ಪರವಾಗಿಲ್ಲ, ಇರ್ಲಿ ಬಿಡಿ ವಿಕ್ರಾಂತ್ ಅವ್ರೆ, ಪಕ್ಕದಲ್ಲಿದ್ರೆ ಏನೂ ಆಗಲ್ಲ. ಅಮ್ಮನವ್ರಿಗೆ ದೀಪ ಹಚ್ಚೋಕ್ಕೂ ಮುಂಚೆ ಅಪಚಾರ ನಡೆದಿದೆ. ಅಮ್ಮಂದಿರಿಗೆ ಅಮ್ಮ ನಮ್ಮೆಲ್ಲರ ಮೇಲೂ ದಯೆ ತೋರಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ದೀಪ ಹಚ್ಚೋಣ. ನೈನಿ, ಬೇರೆ ಬತ್ತಿ ಇಟ್ಟು ಹಚ್ಚಮ್ಮ. ಹತ್ತಿದ ಬತ್ತಿ ಇದೆ ಅಮ್ಮವ್ರೆ. ಪರವಾಗಿಲ್ಲಮ್ಮ, ಬೆಳಗ್ಸು. ದೊಡ್ಡಮ್ಮ,